ಪ್ರೀತಿ ಎಷ್ಟು ಕೊಟ್ಟರು ಅದ್ರ ಜೊತೆಗೆ ಎಷ್ಟು ಕಷ್ಟ, ಆಮೇಲೆ ಒಂದೊಂದು ರೂಪಾಯಿನೂ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಚಿಕ್ಕದ್ರಿಂದನೇ ಹೇಳ್ಕೊಡ್ತಾ ಬಂದಿರೋದ್ರಿಂದ ಕಿತ್ತು ತಿನ್ನುವ ಬಡತನದಲ್ಲಿ ಅರಳಿದ ನಕ್ಷತ್ರ. ಈಗ ಬೆಳಿಗ್ಗೆನೆ ಎದ್ದು ಕೆಲಸ ಮಾಡಬೇಕು, ಆಮೇಲೆ ಸ್ಕೂಲಿಗೆ ಹೋಗ್ಬೇಕು, ಸ್ಕೂಲ್ ಮುಗಿದ ತಕ್ಷಣ ಮತ್ತೆ ಕೆಲಸಕ್ಕೆ ಹೋಗ್ಬೇಕು. ರಂಗಭೂಮಿಯಲ್ಲಿ ಬಣ್ಣ ಹಚ್ಚಿ ಕಿರುತೆರೆಗೆ ಕಾಮಿಡಿ ಸ್ಟಾರ್ ಆಗಿ ಎಂಟ್ರಿ. ನನಗೆ ಒಂದು ಪಾಲಿಶ್ ಅಂತ ಬೇಕಲ್ಲ, ಪಾಲಿಶು, ಒಂದು ಧೈರ್ಯ, ಸ್ಟೇಜ್ ಹತ್ಬೇಕು, ಅಷ್ಟು ಚಂದ ಎದುರುಗಡೆ ನಾಟಕ ಮಾಡಬೇಕು, ಆ ಧೈರ್ಯ. ಆಮೇಲೆ ಜೀವನದಲ್ಲಿ ನಾವು ಏನ್ ಬೇಕಾದ್ರೂ ಮಾಡಿ ಜೀವನ ಸಾಗಿಸ್ಬೋದು, ಬರೀ ಅದು ಒಂದೇ ಅಲ್ಲ ಅಂತ ಹೇಳ್ಕೊಟ್ಟಿದ್ದು ರಂಗಭೂಮಿ. ಅಪ್ಪ ಆಸ್ಪತ್ರೆಯಲ್ಲಿದ್ರು ಅವಕಾಶಕ್ಕಾಗಿ ಸ್ಟೇಜ್ ಹತ್ತಿದ ನಟ. 10 ದಿವಸ ಮುಂಚೆ ನಮ್ಮ ಅಪ್ಪಾಜಿ ಊತರಕ್ಕೆ ಹೋಗಿ ಬಸ್ ಸ್ಟಾಪಿಂದ ಬಿದ್ದುಬಿಟ್ಟಿದ್ರು. ಬಿದ್ದು ಕೋಮಾಗ ಹೋಗ್ಬಿಟ್ಟಿದ್ರು, ತಲೆ ಬ್ಲಡ್ ಕ್ಲಾಟ್ ಆಗಿ. ನಿಮಾನ್ಸ್ ಆಸ್ಪತ್ರೆಯಲ್ಲಿ ನಮ್ಮ ಅಪ್ಪಗೆ ಆಪರೇಷನ್. ಸ್ಯಾಂಡಲ್ವುಡ್ ಸ್ಟಾರ್ ಆಗಿ ಸಿಲ್ವರ್ ಸ್ಕ್ರೀನ್ ನಲ್ಲಿ ಗ್ರಾಮೀಣ ಪ್ರತಿಭೆ. ಆಶೀರ್ವಾದ ಮಾಡಿ, ಒಳ್ಳೇದಾಗ್ಲಿ ಅಂತ. ವೀಕ್ಷಿಸಿ ರಂಗಕರ್ಮಿ ಧರ್ಮಣ್ಣನ ಸಿನಿ ಜರ್ನಿಯ ಎಕ್ಸ್ಕ್ಲೂಸಿವ್ ಮಾತು ನಿಮ್ಮ ಪ್ರತಿಧ್ವನಿ ನ್ಯೂಸ್ ನಲ್ಲಿ. ವೀಕ್ಷಿಸಿ ನಾಳೆ ಸಂಜೆ 4:30ಕ್ಕೆ.